ಓಂ ಹಿರಣ್ಯವರ್ಣಾಂ ಹರಿಣೀಂ ಸುವರ್ಣರಜತಸ್ರಜಾಂ ಚಂದ್ರಾಂ ಹಿರಣ್ಮಯೀಂ ಲಕ್ಷ್ಮೀಂ ಜಾತವೇದೋ ಮಹಾವಹ. ಈ ಮಂತ್ರದಿಂದ ಮಲಗಿರುವಂತಹ ದೇವನನ್ನ ನೋಡಬೇಕು ಅಂತ ವಿಧಾನ ಮಾಡ್ತಾರೆ. ಎಲ್ಲ ಕಡೆ ಈ ಮಂತ್ರ ಏನು ಕಂಡು ಬರೋದಿಲ್ಲ, ಆದರೂ ಗೊತ್ತಿರಲಿ ಅಂತ ಹೇಳಿದೆ ಅಷ್ಟೆ. ನಾನು ನೋಡ್ತಾ ಇರುವಂಥ ಪುಸ್ತಕಗಳಲ್ಲಿ ಎಲ್ಲೆಲ್ಲಿ ಏನೇನಿದೆ ಅನ್ನೋದನ್ನ ವಿವರಿಸ್ತಾ ಇದ್ದೇನೆ ಅಷ್ಟೆ. ಹಿಂದೆ ಸಕ್ತುಮಿವ ತಿತೋವನ ಪುನಂತೋ ಅನ್ನೋ ಮಂತ್ರದಿಂದ ಆ ದೇವರ ಮೇಲಿರುವಂತಹ ಹೊದಿಕೆ ವಸ್ತ್ರವನ್ನು ತೆಗೆದಾಯಿತು. ಈಗ ಈ ಮಂತ್ರದಿಂದ ದೇವರನ್ನ ನೋಡಬೇಕು ಅಂತ ಲಕ್ಷ್ಮೀ ದೇವಿಯ ಪ್ರಾರ್ಥನೆ ಇದೆ ಅಲ್ಲಿ. ಹಿರಣ್ಯವರ್ಣ, ಬಂಗಾರದಂತೆ ವರ್ಣ ಇದ್ದವಳು, ಅಥವಾ ಸ್ವರೂಪ ಸುಖಾತ್ಮಕವಾದಂತಹ ಶರೀರವುಳ್ಳವಳು, ಹರಿಣಿ ಮನೋಹರಳಾದವಳು, ಸುಂದರವಾದಂಥ ರೂಪ ಇದ್ದವಳು, ಸುವರ್ಣ ರಜತ ಸ್ರಜಾಂ, ಸುವರ್ಣ ಅಂದ್ರೆ ಬಂಗಾರ, ರಜತ ಅಂದ್ರೆ ಬೆಳ್ಳಿ, ಅದರ ಆಭರಣಗಳನ್ನ ಧರಿಸಿದವಳು, ಚಂದ್ರ ಆಹ್ಲಾದಕಳಾದವಳು. ಮತ್ತೊಂದು ಕಡೆ ಹಿರಣ್ಮಯೀಂ ಅಂತ ಬಂದಿದೆ. ಹಿಂದೆ ಬಂಗಾರದ ವರ್ಣವುಳ್ಳವಳು ಅಂತನೂ, ಇಲ್ಲಿ ಸ್ವರೂಪ ಸುಖಾತ್ಮಕವಾದಂತಹ ಶರೀರವುಳ್ಳವಳು ಅಂತನೂ ಅರ್ಥ ಮಾಡಬಹುದು. ಅಂಥ ಲಕ್ಷ್ಮೀಂ ಜಾತವೇದೋ ಮಹಾವಹ. ಜಾತವೇದ ಅಂತ ಭಗವಂತನಿಗೆ ಹೆಸರು. ಜಾತವೇದ ಅಂದ್ರೆ ಜಾತಂ ಜಾತಂ ವೇತ್ತಿ ಇತಿ ಜಾತವೇದಾಹ. ಜಾತವೇದಾಶ್ಚ ಸರ್ವವಿತ್ ಅಂತ ಭಾಗವತ ತಾತ್ಪರ್ಯದಲ್ಲಿ ಜಾತವೇದ ಶಬ್ದದ ಅರ್ಥವನ್ನು ಹೇಳ್ತಾರೆ. ಸರ್ವಜ್ಞನಾದ್ದರಿಂದ ಆತನನ್ನ ಜಾತವೇದಾಹ ಅಂತ ಹೇಳಬೇಕು. ಹೀಗೆ ಜಾತವೇದ ಸರ್ವಜ್ಞನಾದ ಭಗವಂತನೇ ಲಕ್ಷ್ಮೀದೇವಿಯನ್ನ ನನ್ನ ಬಳಿಗೆ ಕರೆದುಕೊಂಡು ಬಾ ಅಂತ ಅದರ ಪ್ರಾರ್ಥನೆ. ಲಕ್ಷ್ಮಿ ಅಂದ್ರೆ ಚಿಹ್ನಗಳುಳ್ಳವಳು. ಲಕ್ಷ್ಮ ಅಂದ್ರೆ ಚಿಹ್ನಗಳು, ಲಕ್ಷಣಗಳು. ಆ ಲಕ್ಷಣಗಳಿಂದ ಕೂಡಿದವಳು ಅಂತ ಅದರ ತಾತ್ಪರ್ಯ. ಸಕಲ ಶ್ರೇಷ್ಠವಾದಂತಹ ಸಲ್ಲಕ್ಷಣಗಳಿಂದ ಕೂಡಿದವಳು, ಅಥವಾ ಲಕ್ಷ್ಯತೆ, ಜ್ಞಾನಿಗಳಿಂದ ನೋಡಲ್ಪಡ್ತಾಳೆ ಅಂತ ಅದರ ಅರ್ಥವನ್ನು ಕೂಡ ಹೇಳ್ಬೋದು. ಹೀಗೆ ಲಕ್ಷ್ಮಿ ಅನ್ನೋ ಶಬ್ದಕ್ಕೆ ಎರಡು ಥರದ ಅರ್ಥ. ಇಲ್ಲಿ ಒಂದು ವ್ಯತ್ಯಾಸವನ್ನು ಮಾಡ್ಕೊಳ್ಬೇಕು. ಮೂಲ ಶ್ರೀ ಸೂಕ್ತದಲ್ಲಿ ಬರುವಂಥ ಶಬ್ದ ಇದು ಸ್ತೋತ್ರ. ಇದು ನಮಗೆಲ್ಲರಿಗೂ ಕೂಡ ಇದು ಗೊತ್ತಿದ್ದೇ ಇದೆ. ಅಲ್ಲಿ ಆ ಪರಮಾತ್ಮನಾದಂಥ ವಿಷ್ಣುವನ್ನ ಜಾತವೇದನೆ, ನೀನು ಲಕ್ಷ್ಮಿಯನ್ನು ನನಗೆ ತೋರಿಸು ಅಂತ ಪ್ರಾರ್ಥನೆ ಕಾಣಿಸ್ತದೆ. ಈಗ ನಮಗೆ ಆಗಬೇಕಾಗಿರುವುದು ಆ ದೇವರನ್ನು ನಾವು ನೋಡಬೇಕಾಗಿದೆ. ಹಿರಣ್ಯವರ್ಣಾಂ ಹರಿಣೀಂ ಸುವರ್ಣರಜತಸ್ರಜಾಂ ಎಂಬ ಮಂತ್ರದಿಂದ ಆ ದೇವರನ್ನ ನಾವು ನೋಡಬೇಕಾಗಿದೆ. ಅದಕ್ಕಾಗಿ ಜಾತವೇದ ಅನ್ನೋ ಶಬ್ದದಿಂದ ಆ ಪರಮಾತ್ಮನನ್ನೇ ಇಟ್ಕೊಳ್ಳಬಹುದಲ್ಲ, ಆ ಶಬ್ದದಿಂದ ಈ ಚತುರ್ಮುಖನನ್ನ ಅಥವಾ ಮುಖ್ಯ ಪ್ರಾಣನನ್ನ ನಾವು ಅರ್ಥ ಮಾಡ್ಕೊಂಡ್ರೆ, ಆವಾಗ ಲಕ್ಷ್ಮಿ ಎಂಬ ಶಬ್ದದಿಂದ ಪರಮಾತ್ಮನನ್ನ ಅರ್ಥ ಮಾಡ್ಕೊಳಿಕ್ ಬರ್ತದೆ. ನಾವೀಗ ನೋಡ್ಬೇಕಾಗಿರೋದು ಪರಮಾತ್ಮನ ದರ್ಶನ ನಮಗಾಗಬೇಕಾಗಿದೆ. ಅದಕ್ಕಾಗಿ ಹೀಗೆ ಜಾತವೇದ ಸರ್ವಜ್ಞನಾದಂಥ ಮುಖ್ಯ ಪ್ರಾಣನೇ ಅಥವಾ ಚತುರ್ಮುಖ ಬ್ರಹ್ಮನೇ ನನಗೆ ಹಿರಣ್ಮಯೀಂ ಲಕ್ಷ್ಮೀಂ ಮ ಆವಹ ಅಂತ ಪ್ರಾರ್ಥನೆ. ಇದೆಲ್ಲವನ್ನು ಕೂಡ ಲಕ್ಷ್ಮೀ ದೇವಿಗೆ ಅನ್ವಯಿಸುವುದನ್ನು ಬಿಟ್ಟು ಪರಮಾತ್ಮನಿಗೆ ಅದನ್ನು ಅನ್ವಯಿಸಿಬಿಟ್ರೆ, ಪರಮಾತ್ಮನ ಸ್ತ್ರೀ ರೂಪಕ್ಕೆ ಅದನ್ನು ನಾವು ಅನ್ವಯಿಸಬಹುದು. ಅದು ಹೇಗೆ? ಎಲ್ಲ ಸಮಾನವಾದಂಥ ವಿಶೇಷಣಗಳು, ಹೆಚ್ಚಿನ ಅರ್ಥ ಏನಿಲ್ಲ. ಬಂಗಾರದಂತೆ ವರ್ಣವುಳ್ಳವಳು, ಹಿರಣ್ಯವರ್ಣ ಅಂಥೇಳಿ ಭಗವಂತನಿಗೂ ಕೂಡ ದೇಹ ಸದಾ ಸವಿತ್ರ ಮಂಡಲ ಮಧ್ಯವರ್ತಿ ನಾರಾಯಣ ಸರಸಜಾಸನ ಸನ್ನಿವಿಷ್ಟ ಕೇಯೂರವಾನ್ ಮಕರಕುಂಡಲವಾನ್ ಕಿರೀಟಿ ಹಾರಿ ಹಿರಣ್ಮಯ ವಪುಹು ಅಂತ ಹೀಗೆಲ್ಲ ಅವನ ಬಗ್ಗೆನೂ ಕೂಡ ಕೇಳಿ ಬಂದೇ ಬರ್ತದೆ. ಆದ್ದರಿಂದ ಹಿರಣ್ಯವರ್ಣ ಬಂಗಾರದಂತೆ ಆಭರಣವುಳ್ಳವನು, ಮನೋಹರವಾದಂಥ ರೂಪವುಳ್ಳವನು, ಮತ್ತೆ ಸುವರ್ಣ ರಜತಸ್ರಜಾಂ ಬಂಗಾರದ ಬೆಳ್ಳಿಯ ಆಭರಣಗಳನ್ನು ಧರಿಸಿರುವಂಥವನು, ಚಂದ್ರ ಅಂದ್ರೆ ಆಹ್ಲಾದಕ, ಮತ್ತೆ ಸ್ವರೂಪ ಸುಖಾತ್ಮಕವಾದ ಶರೀರ ಇದ್ದವನು. ಅಂಥ ಲಕ್ಷ್ಮೀ ಶಬ್ದವಾಚ್ಯನಾದ ಪರಮಾತ್ಮನನ್ನ ನೀನು ನನಗೆ ತೋರಿಸು ಅಂತ
ಈ ಹಿರಣ್ಯವರ್ಣ, ಹರಿಣಿ, ಸುವರ್ಣರಜತಸ್ಸಜ, ಚಂದ್ರ, ಹಿರಣ್ಮಯಿ, ಲಕ್ಷ್ಮಿ ಅನ್ನೋ ಎಲ್ಲ ಸ್ತ್ರೀಲಿಂಗ ಶಬ್ದಗಳನ್ನ ಪರಮಾತ್ಮನಿಗೆ ನಾವು ವಾಚಕ ಅಂತ ಮಾಡಿಬಿಟ್ರೆ ಅಂಥ ಪರಮಾತ್ಮನನ್ನ ಜಾತವೇದ ಅಂತ ಆ ಚತುರ್ಮುಖ ಬ್ರಹ್ಮನನ್ನ ಮತ್ತು ಅಥವಾ ಮುಖ್ಯ ಪ್ರಾಣನನ್ನ ನಾವು ಸ್ತೋತ್ರ ಮಾಡಿದಾಗ ಆಗ್ತದೆ. ಮತ್ತೆ ಆ ಪರಮಾತ್ಮನ ಸ್ತೋತ್ರ ಮಾಡುವಾಗ ಸ್ತ್ರೀಲಿಂಗದ ಶಬ್ದದಿಂದ ಯಾಕೆ ಸ್ತೋತ್ರ ಮಾಡಿದ್ದಾರೆ, ಪುಲ್ಲಿಂಗದ ಶಬ್ದದಿಂದಲೇ ಸ್ತೋತ್ರ ಮಾಡಬಹುದಲ್ಲ ಅಂತಲೂ ನಮಗೊಂದು ಪ್ರಶ್ನೆ ಬರಬಹುದು. ಪರಮಾತ್ಮ ಸ್ತ್ರೀಲಿಂಗವುಳ್ಳವನು ಹೌದು, ಪುಲ್ಲಿಂಗವುಳ್ಳವನು ಹೌದಾದ್ರಿಂದ ಅವನ ಬಗ್ಗೆ ಈ ಸ್ತ್ರೀವಾಚಕ ಶಬ್ದ, ಪುಂವಾಚಕ ಶಬ್ದ ಎಲ್ಲವೂ ಕೂಡ ಅನ್ವಿತ ಆಗಬಹುದು. ಅದಲ್ಲದೆ ಇಲ್ಲಿ ಆ ಲಕ್ಷ್ಮೀದೇವಿಯಲ್ಲಿ ಸನ್ನಿಹಿತನಾದ ಪರಮಾತ್ಮನನ್ನು ಕರೆದುಕೊಂಡು ಬಾ. ಲಕ್ಷ್ಮೀದೇವಿ ಅನ್ನೋದು ಪರಮಾತ್ಮನಿಗೆ ಅತ್ಯಂತ ಶ್ರೇಷ್ಠವಾದಂತಹ ಅಧಿಷ್ಠಾನ, ಅವನ ಪರಮಾತ್ಮನ ಶ್ರೇಷ್ಠವಾದಂಥ ಶರೀರ ಅಂತ ಅವನನ್ನ ವರ್ಣನೆ ಮಾಡ್ತಾರೆ. ಆದ್ದರಿಂದ ಈ ಹಿರಣ್ಯವರ್ಣ, ಹರಿಣಿ, ಸುವರ್ಣ ರಜತಸ್ರಜ ಇದನ್ನೆಲ್ಲ ಲಕ್ಷ್ಮೀದೇವಿಗೆ ಅನ್ವಿತ ಮಾಡೋಣ. ಹಾಗೂ ಮಾಡಿದ್ರು ಅವಳಲ್ಲಿ ಅಧಿಷ್ಠಿತನಾದಂತಹ ಪರಮಾತ್ಮನನ್ನ ನನ್ನ ಬಳಿಗೆ ಕರೆದುಕೊಂಡು ಬಾ ಅಂತ ಜಾತವೇದ ಶಬ್ದವಾಚ್ಯನಾದ ಮುಖ್ಯ ಪ್ರಾಣನನ್ನ ಅಥವಾ ಚತುರ್ಮುಖ ಬ್ರಹ್ಮನನ್ನ ಪ್ರಾರ್ಥನೆ ಮಾಡಿದರೆ ಅದು ನಮಗೆ ಈ ಸಂದರ್ಭಕ್ಕೆ ಹೊಂದುತ್ತದೆ. ಪರಮಾತ್ಮನನ್ನ ನೀನು ನಮಗೆ ತೋರಿಸ್ಬೇಕು, ನನ್ನ ಬಳಿಗೆ ಕರೆದುಕೊಂಡು ಬಾ, ನನ್ನ ಕಣ್ಮುಂದೆ ಕರೆದುಕೊಂಡು ಬಾ ಅಂತ ಈ ಮಂತ್ರದಿಂದ ಮಲಗಿರೋ ದೇವರನ್ನು ನೋಡಿ ಅಂತ ಹೀಗೆ ನಾವು ಅದಕ್ಕೆ ಅನುಸಂಧಾನ ಮಾಡ್ಕೊಳ್ಬಹುದು. ಈ ಥರ ಆ ಹಿರಣ್ಯವರ್ಣ ಅನ್ನೋದನ್ನೆಲ್ಲ ಪರಮಾತ್ಮನ ಪರವಾಗಿ ಮಾಡಿದ್ದು ಬೇರೆ ಕಡೆಯಲ್ಲಿ ಕಂಡು ಬರೋದಿಲ್ಲ. ನನಗೆ ಅನಿಸಿದ್ದನ್ನ ತಮ್ಮೆದುರಿಗೆ ಹೇಳ್ಕೊಂಡಿದ್ದೇನೆ. ಆ ಅರ್ಥ ಸರಿ ಕಂಡ್ರೆ ನೀವು ಅದನ್ನು ಹೇಳ್ಬೋದು. ಇದು ಹಿರಣ್ಯವರ್ಣ ಅಂತನ್ನೋದು ಮಾತಿನ ಅಭಿಪ್ರಾಯ. ಈ ಮಂತ್ರಕ್ಕೆ ವಾಮದೇವ ಋಷಿ, ಇಂದಿರಾ ಶ್ರೀ ಅಂತನೋಳು ದೇವತೆ, ಅನುಷ್ಠುಪ್ಯದ ಛಂದಸ್ಸು, ನಿರೀಕ್ಷಣೆ ವಿನಿಯೋಗ, ಭಗವಂತನನ್ನು ನೋಡಲಿಕ್ಕೆ ಇದನ್ನು ಉಪಯೋಗ ಮಾಡಬೇಕು ಅಂತ ಹೇಳ್ತಾರೆ. ಕೆಲವು ಪುಸ್ತಕಗಳಲ್ಲಿ ರಮಾದೇವಿ ನಮಸ್ತುಭ್ಯಂ ಸ್ವಭರ್ತ್ರ ಸಹಶಾಯಿನಿ ಮುಂಚ ಬಾಹುಲತಾ ಪಾಶಾತ್ ಸ್ವಾಮಿನಂ ಭಕ್ತವತ್ಸಲಂ ಅನ್ನುವಂಥದ್ದು ಶ್ಲೋಕನು ಕೇಳಿ ಬರ್ತದೆ. ಲಕ್ಷ್ಮೀದೇವಿ, ನೀನು ನಿನ್ನ ಗಂಡನ ಜೊತೆಗೆ ಮಲಗಿಕೊಂಡಿದ್ದೆ, ಅಂಥ ನೀನು ಆ ಭಕ್ತವತ್ಸಲನಾದಂಥ ನಿನ್ನ ಪತಿಯಾದ ಆ ನಾರಾಯಣನನ್ನ ನಿನ್ನ ಬಾಹುಲತೆಯ ಪಾಶದಿಂದ ಬಿಡುಗಡೆಗೊಳಿಸು. ಆತ ನಾವು ಮಾಡುವಂಥ ಪೂಜಾ ಸ್ವೀಕಾರಕ್ಕೆ ಸನ್ನದ್ಧನಾಗಿ ಬರಲಿ ಅಂತ ಅವನನ್ನ ಕೇಳ್ಕೊಳ್ಬಹುದು. ಕೆಲವು ಪುಸ್ತಕಗಳಲ್ಲಿ ಸಪ್ತಮಿ ವಚಿತವನ ಅನ್ನುವಂಥ ಮಂತ್ರ ಮೊದಲಿದೆ, ಆಮೇಲೆ ಹಿರಣ್ಯವರ್ಣ ಅನ್ನೋ ಮಂತ್ರ ಕೇಳಿ ಬರ್ತದೆ. ಕೆಲವು ಕಡೆ ಹಿರಣ್ಯವರ್ಣ ಅನ್ನೋದೇ ಮೊದಲು, ಸಪ್ತಮಿ ವಚಿತವನ ಅನ್ನೋದೇ ಆಮೇಲೆ. ಹೀಗೆ ಬೇರೆ ಬೇರೆ ಥರ ಇದೆ. ಇದರಲ್ಲಿ ಯಾವುದರಲ್ಲೂ ಕೂಡ ಹೆಚ್ಚಿನ ವ್ಯತ್ಯಾಸ ಏನಿಲ್ಲ. ನಾವು ನಮಗೆ ಹೇಗೆ ಬೇಕೋ ಅದನ್ನು ಆ ಥರ ಸ್ವೀಕಾರ ಮಾಡ್ಬೋದು.